ಹಲೋ, ಏನ್ ಕೃಷಿಬ್ ಅವ್ರೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಹಾ, ನಾನು ಸುರೇಶ್ ಗವಿಯಪ್ಪ ಅಂತ ಮಾತಾಡೋದು. ಹ್ಞೂ ಸರ್, ನಿಮ್ದು ಅದೇ ಒಂದು ನಾ- ವಿಡಿಯೋ ಮಾಡಿದೆ, ಗೊತ್ತಾಯ್ತು ವಿಷಯ. ನಾನು ಹಾ, ಕ್ಷಮೆ ಕೇಳ್ತಾ ಇದ್ದೀನಿ, ಕ್ಷಮೆ ಕೇಳಿ ಕ್ಷಮೆ ವಿಡಿಯೋ ಮಾಡ. ಅಲ್ಲ ಸರ್, ಇವತ್ ಯಾವ ಶತಮಾನದಲ್ಲಿ ಇದ್ದೀರಿ ನೀವೆಲ್ಲ? ಇಲ್ಲ ಸರ್, ಹಾ? ಅದು ಏನೋ ನೆನ್ನೆ ಕಾಲಿಗೆ ಬೇರೆ ಏಟ್ ಬಿತ್ತು. ಟ್ರಾಫಿಕ್ ಅಲ್ಲಿ ಬಂದಿದ ತಕ್ಷಣ ಮೈಕ್ ಕೊಟ್ರು. ಹಾ, ಅದು ಮೈಕ್ ಆತ ಕೊಟ್ಟಾಗ ಮಾಡಿರೋದು ಚಿತ್ರ ಅಲ್ಲೆಲ್ಲ. ಏನ್ ನಾಲಿಗೆ ಸರ್, ಏನೋ ನಾನು ತಪ್ಪಾಯ್ತು ಇದಿರಲ್ವಾ? ಅಂತ ಕೇಳ್ತೀನಿ, ನೀವ್ ಏನ್ ಮಾಡಿದ್ರು. ಹಂಗಲ್ಲ ಸರ್, ತಪ್ಪಾಯ್ತು ಅಂದ್ರೇನು ಅನ್ನೋದು ಅನ್ಬಿಟ್ಟು ತಪ್ಪಾಯ್ತು ಅನ್ನೋದು ಅದು ಸರ್, ಓಕೆನಾ? ನನಗೆ ಗೊತ್ತಿಲ್ಲದೆ ಬಂದಿರೋ ಪದಗಳು ಸರ್. ಅಂದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಸರ್. ನಾನು ಅಲ್ಲ, ಕ್ಷಮೆ ಕೇಳ್ತಾ ಇದ್ದೀನಿ. ಅಲ್ಲ ರೀ, ಆಲ್ರೆಡಿ ನಿಮ್ಮನ್ನೆಲ್ಲ ನಿಮಗೆ ನಾವು ವಿಡಿಯೋ ಚಿತ್ರರಂಗದಲ್ಲಿ ಮಾಡಿದ್ದೀನಿ, ನಿಮ್ಗೆ ಕಳಿಸ್ಬೇಕು ಅಂತ ಅನ್ಬಿಟ್ಟು ವಿಡಿಯೋ ನೋಡಿದ್ರೆ ಯೂಟ್ಯೂಬ್ ಅಲ್ಲಿ ನಿಮಗೆ. ಏನು ಏನಾಗ್ತದೆ ಅನ್ನೋದು ವೆಯ್ಟ್ ಮಾಡ್ತಾ ಇದೀರಾ ವಿಡಿಯೋ ಮಾಡಿ ಕಳಿಸ್ಕೊಡೋದಕ್ಕೆ? ಇಲ್ಲ ಸರ್, ಹಂಗಲ್ಲ ಸರ್. ಆಲ್ರೆಡಿ ನಿಮ್ಗೆ ಎಷ್ಟು ಸುಮಾರು ಜನ ಫೋನ್ ಮಾಡಿ ಎಚ್ಚರಿಕೆ ಕೊಟ್ಟರು ಸರ್. ನಿಮ್ಗೆ 69 ವರ್ಷ ವಯಸ್ಸು. ಹೌದು ಸರ್. ನಿಮ್ಗೆ ಏನ್ ಮಾತಾಡ್ಬೇಕು ಅನ್ನೋದು ನಿಮ್ಗೆ ಜ್ಞಾನ ಇರಲ್ವಾ? ಸರ್, ಜ್ಞಾನ ಇಲ್ಲದೆ ಮಾತಾಡ್ಬಿಟ್ಟಿದ್ದೀನಿ ಸರ್. ಕ್ಷಮೆ ಮಾಡಿ ಸರ್. ಕ್ಷಮಿಸಿ ಸರ್. ನೀವೇನು ಮೈಕ್ ಸಿಕ್ಕ ತಕ್ಷಣ ಏನ್ ಮಾತಾಡ್ಬೇಕು ಬಿಡ್ಬೇಕು ಏನು ಗೊತ್ತಿಲ್ವಾ? ಯಾವ ಶತಮಾನದಲ್ಲಿ ಇದ್ದೀರಾ? ಕ್ಷಮಿಸಿ ಸರ್. ಏನ್ ಪದೇ ಕ್ಷಮಿಸಿ? ಪದೇ ಕ್ಷಮೆ ಕೇಳ್ತೀನಿ ಸರ್. ನೀವು ಪದೇ ಕ್ಷಮೆ ಕೇಳ್ತೀನಿ. ನಾನು ಪಬ್ಲಿಕ್ ವಿಡಿಯೋ ಮಾಡಿದೀನಿ. ನಾನು ನಾಳೆ ನಮ್ ಚೇಂಬರ್ಗೂ ಮಾತಾಡದೆ, ಪ್ರೆಸ್ ಮೀಟ್ ಕರೆದು ಚೇಂಬರ್ ಮಾತಾಡಿ. ಅಲ್ಲ, ನಿಮ್ ಚೇಂಬರ್ ಮಾತಾಡಿದ್ರೆ ನೀವು ಮಾತಾಡೋ ಮಾತು ಪದಗಳ ಬಳಕೆ ಯಾವ ರೀತಿ ಮಾಡ್ಬೇಕು ಅನ್ನೋದು ಸರ್, ನನ್ನಿಂದ ತಪ್ಪಾಗಿದೆ ಸರ್. ನೀವೆಲ್ಲಿದ್ದಾರೆ ಹೇಳಿ ಸರ್, ಬಂದು ಕಾಲಿಗೆ ಯಾವ್ದೋ ಕೊಡ್ತೀನಿ ಒಂದು ಸರ್. ಜಾತಿಗೆ ಸೀಮಿತ ಅಲ್ಲ, ಎಲ್ಲ ಒಂದು ಜಾತಿ ಒಂದು ಸಿನಿಮಾ ನೋಡಲ್ಲ. ನಿಮ್ಮನ್ನೆಲ್ಲ ಒಂದು ದಯವಿಟ್ಟು ಜಾತಿಯನ್ನ ನಿಮ್ಮನ್ನ ಸರ್, ಇಷ್ಟಪಡಲ್ಲ. ನನ್ ಮನ್ಸಿಗೆ ನೋವಾಗಿದೆ. ಇನ್ನು ನೀವು ಮಾತುಗಳು ಮಾಡಿ ನೋವು ಮಾಡಬೇಡಿ ಸರ್. ದಯವಿಟ್ಟು ನೋವು ಮಾಡಬೇಡಿ. ಮಾತಾಡ್ಬೇಕಿತ್ತು ನೀವು. ದಯವಿಟ್ಟು ನೋವು ಮಾಡಬೇಡಿ ಅಂತ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ನೀವು ಯಾವ್ದೇ ವಯಸ್ಸಿರ್ಲಿ, ನಾನ್ ಬೇಕಾದ್ರೆ ನಿಮ್ಮ ಮನಸ್ಥಿತಿ ತೋರಿಸ್ತದೆ ಸರ್. ನಿಮ್ ಕಾಲು ಮುಟ್ಟಿ ಸರ್ ನಮಸ್ಕಾರ ಮಾಡ್ತೀನಿ ಸರ್. ನಾನು ದಯವಿಟ್ಟು ಬಿಡಿ ಸರ್. ಏನ್ ಬಿಡಿ? ಕಾಲು ಮುಟ್ಟಿ ತಪ್ಪಾಯ್ತು ಅಂತ ಕೇಳ್ತೀನಿ ಸರ್. ಸುಮ್ಮನಾಗ್ಬೇಕಾ? ಕೇಳ್ಬಾರ್ದ ನಾವು? ಸರ್, ಕೇಳಿ ಸರ್, ಬೇಡ ಅಂತ ಹೇಳಿಲ್ಲ ನಾನು. ಅದಕ್ಕೆ ಈಗ ಎಲ್ಲಾರ್ಗು ನಾನು ಯಾಕೆ ಸರ್ ವಾಪಸ್ ಫೋನ್ ಮಾಡಿ ಮಾತಾಡ್ತಾ ಇದ್ದೀನಿ ಸರ್. ಕಂಟಿನ್ಯೂಸ್ ಫೋನ್ಗಳು ಬರ್ತಾ ಇದೆ. ಹಾಸನದಿಂದ ಫೋನ್ ಬಂದಿತ್ತು, ಮೈಸೂರಿಂದ ಫೋನ್ ಇನ್ನೂ ನೆಗ್ಲೆಕ್ಟ್ ಮಾಡಿದ್ರೆ ಇನ್ನೂ ಬರ್ತದೆ. ಇಲ್ಲ ಸರ್, ನೆಗ್ಲೆಕ್ಟ್ ಇಲ್ಲ. ಆಲ್ರೆಡಿ ನಾನು ಫೇಸ್ಬುಕ್ ಅಲ್ಲಿ ನಾನು ಕ್ಷಮೆ ಕೇಳಾಯ್ತು, ಮತ್ತೆ ಕೇಳಿದೀನಿ, ಮತ್ತೆ ಇನ್ನೂ ಎಲ್ಲಿ ಬೇಕಾದ್ರೂ ಕ್ಷಮೆ ಕೇಳ್ತೀನಿ ಸರ್. ಏನ್ ಕ್ಷಮೆ ಕೇಳ್ತೀರಾ ಸುಬ್ಬು ಅವ್ರೆ? ನೀವು ಮಾತಾಡ್ತಾ ಇರೋದೇನು ಸರ್? ಡೇಟ್ ಹೊಡೆದ್ಬಿಡಿ ಸರ್, ಮನ್ಸಿಗೆ ನೋವು ಮಾಡ್ಬೇಡಿ. ನಮಗೂ ಮನ್ಸಿಗೆ ನೋವಾಗಿದೆ ರೀ. ನಾವು ಬದುಕ್ಬೇಕಲ್ವಾ ಒಂದ್ ರೀತಿಯಲ್ಲಿ? ನೀವು ಇನ್ನು ಈ ಒಂದು ಶತಮಾನದಲ್ಲಿ ನೀವು ಕಾಣ್ತಿರೋ ರೀತಿ ಗೊತ್ತಾಗ್ತದೆ. ದಯವಿಟ್ಟು ಸರ್, ನಾನು ನನ್ನ ಪ್ರಾರಂಭಿಕ ದಿನಗಳಿಂದನೂ ರಂಗಭೂಮಿಯಿಂದ ನಾನು ದೇವನೂರು ಮಹಾದೇವ್ರ ಜೊತೆ ಕೆಲಸ ಮಾಡಿದ್ದೀನಿ, ದೇವನೂರು ಶಿವಲಿಂಗ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸರ್, ನನ್ಗೆ ಆ ರೀತಿ ಯಾರು ಈಗ ನನ್ನ ಒಂದು ಸಣ್ಣದಾಗ ಒಂದು ತೋಟ ಮಾಡ್ಕೊಂಡಿದ್ದೀನಿ. ಊರಲ್ಲಿ ಬಂದು ನೋಡಿ ಸರ್, ನನಗೆ ಯಾರು ಇಲ್ಲ ಸರ್. ನನ್ನ ಮನೆ ಒಳಗಡೆ ನಾನು ಇರೋ ಜಾಗದಲ್ಲಿ ಎಲ್ಲಾರು ಬರ್ತಾರೆ. ಅಡಿಗೆ ಮಾಡಿದ್ದೀನಿ, ಎಲ್ಲಾ ಗೆಳೆಯರು ಅಡಿಗೆ ಮಾಡಿದ್ದನ್ನು ತಿಂತೀನಿ. ನಾನು ಗೆಳೆಯರು ಅಂತ ಪದ ಸಂಭೋಗನೆ ಮಾಡ್ತೀನಿ ಸರ್. ನನ್ಗೆ ಆ ತರದ್ ಯಾವ್ದು ಭೇದ ಭಾವ ಇಲ್ಲ. ನಿಮ್ಮ ಮನಸ್ಸಿಗೆ ನೋವಾಗಿದೆ, ಒಂದ್ 2 ಡೇಟ್ ಹೊಡೆದು ಬಿಡಿ ಸರ್. ಹೊಡೆದು ನಮ್ಗೆ ನೋಡಿ, ಹೊಡೆದ್ರೆ ತಪ್ಪಾಗೋಗಿದೆ ಸರ್. ಅದನ್ನ ನಾನು ತಪ್ಪಾಗಿದೆ ಅಂತ ಕೇಳ್ತಾ ಇದ್ದೀನಿ. ಏನ್ ಶಿಕ್ಷೆ ಕೊಟ್ಟು ತಗೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅದನ್ನ ನಾನು ಇನ್ನೇನ್ ಮಾಡ್ಲಿ ಸರ್? ಪ್ರತಿದಿನ ಇನ್ನೂ ನಾವು 2,500 ವರ್ಷಗಳಿಂದ ಅನುಭವಿಸ್ಕೊಂಡ್ ಬರ್ತಾ ಇದೀವಿ. ಇನ್ನೂ ನಮ್ಗೆ ತಪ್ಪಿಲ್ವಲ್ರಿ? ಇಲ್ಲ ಇನ್ನು ನಿಮ್ ಮಾತುಗಳಿಂದ, ಚುಚ್ಚು ಮಾತುಗಳಿಂದ ಏನಾಗ್ಬೇಕು ಅಂತ 1980 ನಾನು ಅದು ಭಾಷೆ ಬಳಸಬಾರ್ದು. ಆ ತರ ಯುವಕನ ಪಾತ್ರ ರಂಗಭೂಮಿನಲ್ಲಿ 300 ಶೋ ಮಾಡಿದೀನಿ ಸರ್. ಸಂಕ್ರಾಂತಿ ನಿಮ್ಮ ಪಾತ್ರಕ್ಕೆ ಮತ್ತೆ ಅಷ್ಟೇ ನೀವು ಸೀಮಿತವಾಗಿರ್ತೀರಿ. ತಪ್ಪಾಗಿದೆ ಸರ್. ನೀವು ಒಳಗಿರೋ ಮನಸ್ಥಿತಿನ, ಕೊಳಕು ಮನಸ್ಥಿತಿನ ಬದಲು ಮಾಡ್ಕೊಬೇಕು ನೀವು. ಇಲ್ಲ ಸರ್, ನೀವೇನು ಬೇರೆಯವ್ರಿಗೆ ಏನ್ ನಿಮ್ಮನ್ನ ಏನಂತ ಕಾಣ್ತಾರೆ? ಈ ರೀತಿ ಪದ ಬಳಕೆ ಮಾಡ್ತೀರಾ? ಮತ್ತೆ ನಿಮ್ಮ ಸಿನಿಮಾಗಳನ್ನ ನಾನು ಪ್ರೀತಿಸ್ತೀನಿ. ನಿಮ್ಮ ಸಿನಿಮಾ ರಂಗದಲ್ಲಿ ಎಷ್ಟೋ ಜನ ನಮ್ಮವ್ರು ಇದಾರ್ರಿ, ನಮ್ಮ ಸಮುದಾಯ. ಎಲ್ಲಾದ್ರೂ ನಾನು ನನ್ನ 54 ವರ್ಷ ಚಿತ್ರರಂಗದ ಜೀವನದಲ್ಲಿ ಎಲ್ಲೂ ಬ್ಲಾಕ್ ಸ್ಪಾಟ್ ಇಲ್ಲ ಸರ್. ತಪ್ಪು ಬಂದ್ಬಿಟ್ಟಿದೆ ಸರ್. ಏನ್ ಶಿಕ್ಷೆ ಕೊಟ್ಟು ಅನುಭವಿಸ್ತೀನಿ ಸರ್. ಶಿಕ್ಷೆ ಅಲ್ಲ, ನೀವು ಈ ರೀತಿ ಮಾಡಿದ್ರೆ ನಾವು ಕಾನೂನು ರೀತಿಯಲ್ಲಿ ನಾವು ತಗೊಂತೀವಿ. ಇಲ್ಲ ಸರ್, ಮಾಡಲ್ಲ ಸರ್. ನಾನು ದಯವಿಟ್ಟು ಕ್ಷಮೆ ಕೇಳ್ತೀನಿ ಸರ್. ನಿಮ್ ಕಾಲ್ ಹಿಡ್ಕೊಂಡು ಮಾಡಿದ ತಪ್ಪನ್ನ ನೀವು ಮೊದಲು ಇದನ್ನೇನು ವಿಡಿಯೋ ಮಾಡ್ತೀರಾ? ನೀವು ಏನ್ ಪತ್ರಿಕೆ ನೀವ್ ಎಲ್ಲಿ ಕುತ್ಕೊಂಡ್ ಮಾತಾಡಿದ್ರಿ, ಅಲ್ಲೇ ಕುತ್ಕೊಂಡು ವಾಪಸ್ ನೀವು ಕ್ಷಮೆ ಕೇಳುವಂತ ಕೆಲಸ ಮಾಡಿ. ಇಲ್ಲ, ಮಾಡ್ತೀನಿ. ವಿಡಿಯೋ ಅನ್ಕೊಂಡೆ ಸರ್. ನಿಮ್ದು ಯೂಟ್ಯೂಬ್ ಕಾಣಿಸ್ತಿಲ್ಲ ಸರ್ ನಂಗೆ. ಏನ್ ಹೇಳಿ? ನಿಮ್ದು ಯೂಟ್ಯೂಬ್ ಕಾಣಿಸ್ತಾ ಇಲ್ಲ. ನಾನ್ ನಿಮ್ಮ ಹೆಸರು ಸೇವ್ ಮಾಡ್ಕೊಂಡು ವಿಡಿಯೋ ಮಾಡ್ಬೇಕು ಅಂತ ಇಷ್ಟೊತ್ತು ತಡ ಮಾಡಿದೆ. ಎಲ್ಲರಿಗೂ ಚನ್ನಪಟ್ಟಣ ಪ್ರದೀಪ್ ಅಂತ ಮಾತಾಡಿದ್ರು, ಚನ್ನರಾಯಪಟ್ಟಣ ಮಂಜು ಅಂತ ಮಾತಾಡಿದ್ರು.
ಸುಮಾರು ಒಂದು 8 ಜನಕ್ಕೆ ಕಳಿಸಿದೆ. ಚಿತ್ರಲೋಕ.com ಯೂಟ್ಯೂಬ್ ಚಾನಲ್ ಅಲ್ಲಿ ನಂದೆಲ್ಲ ವಿಡಿಯೋಗಳು ಬರುತ್ತೆ, ಅದ್ರಲ್ಲಿ ಕೇಳಿದೀನಿ. ನನ್ನ ಪರ್ಸನಲ್ ಕರಿಸುಬ್ಬು ವಿಡಿಯೋ ಚಾನಲ್ ಅಲ್ಲಿ ಕ್ಷಮೆ ಕೇಳಿದೀನಿ, ಮತ್ತೆ ನನ್ನ ಫೇಸ್ಬುಕ್ ಅಲ್ಲಿ ಕ್ಷಮೆ ಕೇಳಿದೀನಿ. ಚನ್ನಪಟ್ಟಣ ಪ್ರದೀಪ್ ಅವರು ಆಲ್ರೆಡಿ ನಾನು ಫೇಸ್ಬುಕ್ ಹಾಕಿದೀನಿ, ಸುಬ್ಬು ಅವರೇ ಇನ್ಮೇಲೆ ಹಿಂಗ್ ಆಗೋದು ಬೇಡ ಅಂದ್ರು ಸರ್, ತಪ್ಪಾಗೋಗಿದೆ, ಕ್ಷಮಿಸಿ ಸರ್, ನಾನು ಚನ್ನಪಟ್ಟಣಕ್ಕೆ ಬರ್ತೀನಿ. ನನ್ ಗೆಳೆಯರೆಲ್ಲ ಅವ್ರ ಗೆಳೆಯರು ಸರ್, ನಾನು ಅವರು ನನ್ನ ಜೊತೆಗೆ ಇದ್ರು. ಫೋನ್ ಸ್ವಿಚ್ ಆಫ್ ಆಗೋಯ್ತು ಸರ್ ನನ್ಗೆ. ಆಮೇಲೆ ಬೆಳಿಗ್ಗೆ ಗೆಳೆಯರು ಫೋನ್ ಮಾಡಿ ಏನಣ್ಣ ಇಂತ ತಪ್ಪು ಮಾಡ್ಬಿಟ್ಟಿದ್ಯಾ ನೀನು ಅಂತಂದ್ರು. ನಾನು ಇಮಿಡಿಯೇಟ್ ಅವ್ರಿಗೆ ಕ್ಷಮೆ ಕೇಳಿ ಇಮಿಡಿಯೇಟ್ ವಿಡಿಯೋ ಮಾಡಿ ಎಲ್ಲರಿಗೂ ಆಗ್ತಾ ಇದ್ದೀನಿ. ನಿಮ್ದು ವಾಟ್ಸಪ್ ಏನಾದ್ರು ಇದ್ರೆ ನನ್ಗೆ ಆಯಂತ ಆಗಿ ಸರ್, ಇವತ್ತು ಈಗಲೇ ಕಳಿಸ್ತೀನಿ ನಿಮ್ಗೆ. ನೀವು ಮತ್ತೆ ಈ ಕೆಲಸ ತಪ್ಪನ್ನು ಮಾಡಬಾರ್ದು. ನೀವು ವಯಸ್ಸು ಮರೆತು ನಾನು ಮನಸ್ಸಿಗೆ ನೋವಾಗಿದೆ, ಕ್ಷಮಿಸಿ ಸರ್. ನಮ್ಗೆ ಅಷ್ಟು ನನಗೆ ನೋವಾಗಿದೆ ಸರ್, ನಾನು ಆ ತರ ಬಾಳೋನಲ್ಲ ಸರ್. ಬೇಜಾರಾಗಿದೆ. ನಿಮ್ಮ ಸಿನಿಮಾಗಳನ್ನ ಪ್ರೀತಿಸುವಂತ ನಾವು ಇದ್ದೀವಿ ಸ್ವಾಮಿ, ಬೇರೆಯವರೆಲ್ಲ ನಾವುಗಳು ಇದ್ದೀವಿ. ತಾವ್ ಯಾವ ಊರು ಸರ್? ನಾವು ರಾಮನಗರ ಬಿಡದಿಯಿಂದ ಮಾತಾಡ್ತೀನಿ. ನಾನು ಸುರೇಶ್ ಗವ್ಯಪ್ಪ ಅಂತ ಹೇಳಿ, ನಾನು ಆ ಕಡೆ ಬಂದಾಗ ಪ್ರಧಾನ ಕಾರ್ಯದರ್ಶಿ ನಾನು. ಹ್ಞೂ ಸರ್, ನಾನು ಆ ಕಡೆ ಬಂದಾಗ ಮಾತಾಡ್ತೀನಿ ಸರ್. ಚನ್ನಪಟ್ಟಣ ಪ್ರದೀಪ್ ಅವ್ರು ನಿಮ್ಗೆ ಗೊತ್ತಿದ್ರೆ ಮಾತಾಡಿ ಸರ್. ಈಗ ತಾನೇ ಮೆಸೇಜ್ ಹಾಕಿ ಸರ್ ಈ ನಂಬರ್ಗೆ, ನಾನು ವಾಪಸ್ ಇದು ನಿಮ್ಗೆ ಶೋಭೆ ತರುವಂತದ್ದಲ್ಲ. ಮುಂದಿನ ದಿನದಲ್ಲಿ ಇದೆಲ್ಲ ಚೆನ್ನಾಗಿರಲ್ಲ ಸರ್. ಸರ್ ಇಲ್ಲ, ಬರೋದೇ ಇಲ್ಲ ಸರ್. ನನ್ನ ಲೈಫಲ್ಲೇ ಬಂದಿಲ್ಲ ಅಂದ್ಮೇಲೆ ಆಮೇಲೆ ನನಗೆ ಡೈಲಿ ಅಡಿಗೆ ಮಾಡ್ಕೊಡೋ ಹುಡುಕ ನಾನು ಹೇಳಲ್ಲ ಸರ್ ನಿಮ್ ಜಾತಿ. ನಾನು ಅದ್ ಹೇಳಿದ್ರೆ ಮತ್ತೆ ತಪ್ಪಾಗುತ್ತೆ. ಯಾವ ಜಾತಿನೂ ಹೇಳಲ್ಲ ಸರ್. ಗುಲ್ಬರ್ಗ ಮೂಲದ ಆನಂದ ಅನ್ನೋ ಹುಡುಗ ನನ್ನ ಹತ್ರ 3 ವರ್ಷದಿಂದ ಕೆಲಸ ಮಾಡ್ತಾನೆ. ಅವ್ನು ಅಡಿಗೆ ಮಾಡಿದ್ರೆ ನಾನು ತಿಂದು ಡೈಲಿ ಮಲಗ್ತೀನಿ ಸರ್. ನಾನು ಇಷ್ಟೊಂದೆಲ್ಲ ಹೇಳೋರು ಆತ ಅಪ್ಪಿ ತಪ್ಪಿ ಏನಾದ್ರು ನನಗೆ ಮೊನ್ನೆ ಆಕ್ಸಿಡೆಂಟ್ ಆಗಿದೆ, ಅಪ್ಪಿ ತಪ್ಪಿ ಏನಾದ್ರು ಸರ್ ನಾನು ಮಸಾಜ್ ಮಾಡ್ತೀನಿ ಅಂದ್ರೆ ನಾನು ಕಾಲ್ ಮುಟ್ಬೇಡಪ್ಪ ಅಂತೀನಿ ಸರ್ ನಾನು. ಅಲ್ಲ ಸರ್, ನಾನು ಹೇಳೋದು ನೀವು ಈ ಪತ್ರಿಕಾಗೋಷ್ಠಿ ಬಂದಾಗ ನಿಮ್ಗೇನೋ ಒಂದು ಹೊಸ ತರದ ಚೈತನ್ಯ ಇಲ್ಲ ಸರ್. ಅದು ನಿನ್ನೆ ಏನಾಯ್ತು ಅಂದ್ರೆ, ನಾನು ಅಲ್ಲೇ ರಾಮನಾಥ್ ತೋಟದಲ್ಲಿದ್ದೆ. ಇವ್ರು ಲಾಸ್ಟ್ ಮಿನಿಟ್ ಅಲ್ಲಿ ಫೋನ್ ಮಾಡಿದ್ರು ನಂಗೆ, ಅಣ್ಣ ನೀವು ಬಂದು ಹೋಗ್ಲೇಬೇಕು ಅಂತ. ಸೀದಾ ಬಂದೆ. ಅವರು ಒಬ್ರು ಯಾರೋ ಒಂದು ಕ್ವಶನ್ ಕೇಳಿದ್ರು, ಚಿತ್ರತಂಡದಿಂದ ಈ ರೀತಿ ಒಂದು ಅನ್ಯಾಯ ಆಗಿದೆ. ನಾನು ಹೇಳಿದೆ ಅವಾಗ, ಚಿತ್ರತಂಡದಿಂದ ಆಗಿಲ್ಲ ಅಮ್ಮ, ಆ ಮನುಷ್ಯ ಮಡೆನೂರು ಮನು ಅನ್ನೋ ಹುಡುಗ ಒಬ್ಬ ಇಡಿಯಟ್. ಅದು ನಿಮ್ ಆ ಪದ ಬಳಕೆ ಇದೆ ನೋಡಿ, ಇಡಿಯಟ್. ಅದು ಅನ್ನಿಸ್ತು ನನಗೆ, ಇಡಿಯಟ್ ಅಂತೂ ಅನ್ಬಾರ್ದಾಗಿತ್ತು ನನ್ನ. ನೋಡಿ ಇದೆಲ್ಲ ನಿಮ್ಗೂ ಒಳ್ಳೇದಾಗ. ಸೆಕೆಂಡ್, ನಮ್ KM ವೀರೇಶ್ ಅವ್ರು ಮಾತಾಡ್ತಾ ಇದಾರೆ, ಕೇಳಿಸ್ತೇವೆ ಅವ್ರು ಮಾತಾಡೋದು. ಪತ್ರಕರ್ತರು ವೀರೇಶ, ಯಾರು ಕ್ಷಮೆ ಕೇಳಿದ್ರೆ ನೀನು? ನಾನು ನನ್ನ ಮಾತಿನಿಂದ ಆಗಿರುವಂತ ಸಮಾಜ ಅನ್ನೋ ಪದ ಬಳಸಿದ್ದೀನಿ. ಯಾಕೆಂದ್ರೆ ನಾನು ಅದನ್ನ ಯಾವುದೇ ಆಗ್ಲಿ ಹೆಸರು ಬಳಸೋದಕ್ಕೆ ಇಷ್ಟ. ನನಗೆ ನನ್ನ ಲೈಫಲ್ಲೇ ಬಳಸಿಲ್ಲ, ನೀನು ಗೊತ್ತಲ್ಲ ವೀರೇಶ. ಅವ್ರ ಲೈನಲ್ಲಿ ಇದಾರೆ ಒಬ್ರು ಗವಿಯಪ್ಪ ಅಂತ ಬಿಡದಿಯಿಂದ. ಅದನ್ನ ನಿನ್ನ ಆದಷ್ಟು ಬೇನೆ ಚಾನಲ್ಗೆ ಹಾಕು. ಈಗ 5 ನಿಮಿಷ ಬರ್ತದೆ. ಯಾರನ್ನ ಹೆಸರು, ಯಾವ ಸಮಾಜಕ್ಕೆ ಹೆಸರು ಹೇಳ್ಬೇಕಾ? ಸಮಾಜದ ಹೆಸರು ಗವಿಯಪ್ಪ ಅವ್ರೆ, ನನ್ಗೆ ಮತ್ತೆ ಹೆಸರು ಬಳಸಿ ಬಹಳ ಎಚ್ಚರಿಕೆಯಿಂದ ಮಾತಾಡಿದೀನಿ. ನನ್ಗೆ ನಿಜವಾಗ್ಲೂ ನನ್ ಶಿವರಿಂಗ್ ಆಗ್ತಾ ಇದೆ ನನ್ಗೆ. ಯಾಕೆ ನಾನು ಯಾವತ್ತೂ ಆತರ ತಪ್ಪು ಮಾಡ್ದವನಲ್ಲ. ಸಮಾಜದ ಹೆಸರು ಬಳಸಿಲ್ಲ. ನೀವು ಹಾಯ್ ಅಂತ ಒಂದು ಮೆಸೇಜ್ ಹಾಕಿ ಸರ್, ನಿಮ್ಗೂ ಕಳಿಸ್ತೀನಿ ವಿಡಿಯೋ. ಕಳ್ಸ್ಕೊಡಿ. ಇದು ನೆಕ್ಸ್ಟ್ ಕೇಳಿಸ್ಕೊಳ್ಳಿ ಸರ್ ವಿಡಿಯೋ. ಬೇರೆಯವ್ರಿಗೆ ಮಾದರಿ ಆಗ್ಬೇಕು ಸರ್.